ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಈ ಸಂಚಿಕೆಯ ವಿಶೇಷ ಕೂಗಿಲೇಶ್ವರ ಮತ್ತು ನದಿ ಮೂಲದ ಹೆಸರಿನ ಊರು. ಸಾಧಾರಣವಾಗಿ ಒಂದು ನದಿ ಎಲ್ಲೋ ಹುಟ್ಟಿ ಎಲ್ಲೋ ಹರಿಯುತ್ತದೆ. ನದಿ ಮೂಲ ಎಲ್ಲೋ ಇರುತ್ತದೆ. ಹಾಗಾಗಿ ನದಿ ಮೂಲ ಇರುವ ಜಾಗದಲ್ಲಿ ಊರು ಇರಬೇಕೆಂದೇನೂ ಇಲ್ಲ. ಇದ್ದರೂ ಆ ಊರಿಗೆ ನದಿ ಹೆಸರು ಇರುವುದು ಅಪರೂಪ. ಉದಾಹರಣೆಗೆ ಕಾವೇರಿ, ಶರಾವತಿ ನದಿಯ ಮೂಲ ಇರುವ ಊರಿನ ಹೆಸರೇ ಬೇರೆ, ನದಿಯ ಹೆಸರೇ ಬೇರೆ. ಆದರೆ ವರದಾ ಮೂಲ ಹಾಗಲ್ಲ. ವರದಾ ಎನ್ನುವ ಹೆಸರಿನ ನದಿಯ ಮೂಲ ಇರುವ ಗ್ರಾಮವನ್ನೇ ವರದಾ ಮೂಲ ಎನ್ನುತ್ತಾರೆ. ಈ ವರದಾ ನದಿಯ ಮೂಲ ಇಲ್ಲಿರುವ ವರದಾಂಬಿಕೆ ದೇವಿಯ ಪಾದದ ಕೆಳಗಡೆ ಇದೆ. ಅಲ್ಲಿ ಅದು ಕಾಣಿಸುವುದಿಲ್ಲ. ಆದರೆ ದೇವಿಯ ದೇಗುಲದ ಕೆಳಗಿರುವ ಲಕ್ಷ್ಮೀ ತೀರ್ಥ ಎನ್ನುವ ಸಣ್ಣ ಕೊಳದಲ್ಲಿ ನೀರು ಹೊರಬರುವುದು ಕಾಣಿಸುವುದು. ಹೀಗೆ ಲಕ್ಷ್ಮೀ ತೀರ್ಥದ ಸಣ್ಣ ಕೊಳದಿಂದ ಹೊರಟ ವರದೆಯ ಜಲ ಪಕ್ಕದ ಸರ್ವತೀರ್ಥ ಎನ್ನುವ ದೊಡ್ಡ ಕೊಳಕ್ಕೆ ಹರಿಯುತ್ತದೆ. ಅಲ್ಲಿ 24 ತೀರ್ಥಗಳಿವೆ. ಇದು ಹಲವು ದೇವತೆಗಳ ಹೆಸರಿನಲ್ಲಿ ಇದೆಯಂತೆ. ಹಾಗಾಗಿ ಇದನ್ನು ತೀರ್ಥಗ್ರಾಮ ಎಂದು ಕರೆಯುತ್ತಾರೆ. ಹೀಗೆ ವರದಾಂಬಿಕೆಯ ಪಾದದ ಅಡಿಯಲ್ಲಿ ಉದ್ಭವಿಸಿ ಸಣ್ಣ ಕೊಳ, ದೊಡ್ಡ ಕೊಳ ದಾಟಿ ಹತ್ತಿರದ ಸಾಗರ ಪಟ್ಟಣದತ್ತ ವರದಾ ನದಿಯಾಗುತ್ತಾ ಹರಿಯುತ್ತದೆ. ವರದಾ ಮೂಲದ ಪುರಾತನ ಹಿನ್ನೆಲೆಯ ಬಗ್ಗೆ ಅರ್ಚಕರು ಬಹಳ ಸೊಗಸಾಗಿ ಹೇಳಿದ್ದಾರೆ. ವರದಾ ಮೂಲ ಅಂತ ಹೆಸರು. ಇದು ಈಶ್ವರನಿಗೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗಿರ್ತಕ್ಕಂತಹ ಸ್ಥಳ. ಅದು ಏನು ಅಂದ್ರೆ ಈಶ್ವರನಿಗೂ ಐತಲೆ ಇರುತ್ತೆ, ಬ್ರಹ್ಮನಿಗೂ ಐತಲೆ ಇರುತ್ತೆ. ಆಗ ನಾರದ ಬಂದು ಈಶ್ವರನ ಹತ್ರ ಹೇಳ್ತಾನೆ, ನೀನು ಒಬ್ಬನಿಗೆ ಅಲ್ಲ ಐತಲೆ, ಬ್ರಹ್ಮನಿಗೂ ಇದೆ ಅಂತ. ಆಗ ಈಶ್ವರ ಕೋಪ ಮಾಡ್ಕೊಂಡು ಬಂದು ಬ್ರಹ್ಮನ ಒಂದು ಶಿರಸ್ಸನ್ನ ಚೂಟ್ ಬಿಡ್ತಾನೆ. ಅದು ಅವನ ಕೈಗೆ ಹಿಡ್ಕೊಬಿಡುತ್ತೆ. ಅದು ಏನಂದ್ರೆ ಈಶ್ವರನ ರಕ್ತ ಕುಡಿಲಿಕ್ಕೆ ಶುರುವಾಗುತ್ತೆ. ಆಗ ಅವ ಅಲ್ಲೇ ನಿಂತ್ಕೊಂಡು ವಿಷ್ಣುವಿನ ಮೊರೆ ಹೋಗ್ತಾನೆ. ಆಗ ವಿಷ್ಣು ಬರ್ತಾನೆ ಅಲ್ಲಿಗೆ. ಅದೇನಂದ್ರೆ ಒಂದು ನದಿ ಹರಿತಾ ಇರುತ್ತೆ. ಆ ಕಡೆ ವಿಷ್ಣು ನಿಂತಿರ್ತಾನೆ, ಈ ಕಡೆ ಈಶ್ವರ ನಿಂತಿರ್ತಾನೆ. ಆಗ ವಿಷ್ಣು ಆ ಶಿರಸ್ಸಿನ ಹತ್ರ ಹೇಳ್ತಾನೆ, ಈಶ್ವರನ ಹತ್ರ ಏನೋ ರಕ್ತ ಇಲ್ಲ, ನಾನು ರಕ್ತ ನಿಂಗೆ ಕೊಡ್ತೇನೆ ಬಾ ಅಂತೇಳಿ ಕೈಯನ್ನು ಚಾಡ್ತಾನೆ. ಆಗ ಶಿರಸ್ಸು ಹಾರಿಬಿಡುತ್ತೆ, ಕೈಯನ್ನು ಎಳ್ಕೊಬಿಡ್ತಾನೆ ವಿಷ್ಣು. ಆ ಶಿರಸ್ಸು ಆ ನದಿಗೆ ಬಿದ್ದೋಗ್ಬಿಡುತ್ತೆ. ಅದು ಬ್ರಹ್ಮಕಪಾಲ ಅಂತ ಆದಿಕ್ಷೇತ್ರ, ಅದು ಉತ್ತರದಲ್ಲಿದೆ. ಇಷ್ಟಾದ್ರೂ ಈಶ್ವರನಿಗೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗಿರೋದಿಲ್ಲ. ಆಗ ಈ ಸ್ಥಳಕ್ಕೆ ಬಂದು ಈಶ್ವರ ಘೋರವಾದ ತಪಸ್ಸನ್ನ ಆಚರಿಸ್ತಾನೆ. ವಿಷ್ಣು ಅವನ ತಪಸ್ಸಿಗೆ ಮೆಚ್ಚಿ ತನ್ನ ಪಾಂಚಜನ್ಯದಿಂದ ಅವನಿಗೆ ಅಭಿಷೇಕವನ್ನ ಮಾಡ್ತಾನೆ. ಆ ನೀರನ್ನೇ ವರದಾ ಅಂತ ಕರೆದರು ಅಂತ. ಇದು ವರದಾ ನದಿಯ ಮೂಲ. ಇದು ವರಂ ದದಾತಿ ಇತಿ ವರದಾ. ಈ ನದಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣ ದಾಟಿ ಆನವಟ್ಟಿ, ಜಡೆ, ಬನವಾಸಿ, ಗೋಂದಿ, ಹಾನಗಲ್ ಹಾಗೂ ಹಾವೇರಿ ತಲುಪಿ ಮುಂದೆ ತುಂಗಭದ್ರಾ ನದಿಯನ್ನು ಸೇರುತ್ತದೆ. ಈ ವರದಾ ನದಿಯ ಮೂಲ ಸ್ಥಾನ ಈಗ ಒಂದು ಪುಣ್ಯಕ್ಷೇತ್ರ. ಸಾಧಾರಣವಾಗಿ ಪಿತೃ ಕಾರ್ಯಗಳಿಗೆ ನದಿಯ ಉಗಮ ಸ್ಥಾನ ಪವಿತ್ರ ಎನ್ನುತ್ತಾರೆ. ಇಲ್ಲ ಸಂಗಮ ಸ್ಥಾನ ಅಥವಾ ಸಮುದ್ರ ಪ್ರಶಸ್ತವಾದಂತಹ ಸ್ಥಾನ. ಹಾಗಾಗಿ ವರದಾ ಮೂಲದ ಸುತ್ತಮುತ್ತಲ ಭಾಗದ ಜನರಿಗೆ ಪಿತೃ ಕಾರ್ಯ ನಡೆಸಲು ಇಲ್ಲಿ ಸುಸಜ್ಜಿತ ಸಭಾಭವನ ಮತ್ತು ವಸತಿ ವ್ಯವಸ್ಥೆ ಇದೆ. ಇನ್ನು ವರದಾಂಬಿಕೆ ದೇವಸ್ಥಾನದ ಜೊತೆ ನಿತ್ಯ ಪೂಜಿಸಲ್ಪಡುವ ಸೂರ್ಯ ದೇವರು, ಗಣಪತಿ, ಅಂಬಿಕಾ, ರಾಮೇಶ್ವರ, ಸದಾಶಿವ, ಗೋಪಾಲಕೃಷ್ಣ ಗುಡಿಗಳು ಸಹ ಇಲ್ಲಿವೆ. ಇದರ ಜೊತೆಯಲ್ಲಿ ಸದಾಶಿವ ದೇವಸ್ಥಾನದ ಪಕ್ಕದಲ್ಲಿ ಬಯಲಲ್ಲಿ ಸಪ್ತ ಮಾತೃಕೆಯರು ಇದ್ದು ಅವರ ಒಂದು ತುದಿಗೆ ಶಿವ, ಇನ್ನೊಂದು ತುದಿಗೆ ಗಣಪತಿ ಇರುವುದು ವಿಶೇಷ. ಇಲ್ಲಿಯ ಶಿವನನ್ನು ಕೂಗಿಲೇಶ್ವರ ಎನ್ನುತ್ತಾರೆ. ಇದರ ವಿಶೇಷತೆ ಹೀಗಿದೆ. ಇದು ಕೂಗಿಲೇಶ್ವರ ಅಂತ. ಕೂಗಿಲೇಶ್ವರ ಅಥವಾ ಸಪ್ತಮಾತೃಕ ಅಂತ. ಅದು ಪಾರ್ವತಿ ಸ್ವರೂಪವಾದಂತ ಇದು. ಆರ್ಯ ಬ್ರಾಹ್ಮಿ ಚೈವ ಕೌಮಾರಿ ವೈಷ್ಣವಿ ತತ ವಾರಾಹೀಚ ತದೇಂದ್ರಾಣಿ ಚಾಮುಂಡ ಸಪ್ತಮಾತರ. ಮಕ್ಕಳು ತುಂಬಾ ರಗಳೆ ಮಾಡಿದರೆ ಚಿಕ್ಕ ವಯಸ್ಸಿನಲ್ಲಿ, ಅದಕ್ಕೆ ಹೇಳ್ಕೊಂಡು ಬಂದು ಹಣ್ಕಾಯಿ ಮಾಡಿಸಿದ್ರೆ ಅದು ಪರಿಹಾರ ಆಗುತ್ತೆ ಅಂತ. ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ 7 ಕಿಲೋಮೀಟರ್ ದೂರದಲ್ಲಿ ಇರುವ ಈ ವರದಾ ಮೂಲಕ್ಕೆ ಸಾಗರದಿಂದ ಸಿಗಂದೂರಿಗೆ ಹೋಗುವಾಗ ದಾರಿಯಲ್ಲಿ ಈ ಪ್ರಶಾಂತ ತಾಣದ ಪುಣ್ಯಕ್ಷೇತ್ರ ನೋಡಿಕೊಂಡು ಹೋಗಬಹುದು. ಈ ಕ್ಷೇತ್ರದಲ್ಲಿ ಪುರಾತನ ಕಾಲದ ಇನ್ನೊಂದು ವಿಶೇಷತೆ ಇದೆ.
ಅದಕ್ಕೆ ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಪಾದದಲ್ಲಿ ನೀರಿನ ಮೂಲವಿದ್ದು ಹಸ್ತದಲ್ಲಿ ವರ ನೀಡುವ ವರದಾ ಮೂಲ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಈ ವಿಷಯವನ್ನ ಇತರರಿಗೂ ಶೇರ್ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಾಕಿ. ಜೊತೆಯಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.